ದೂರುದಾರ ಏನಿದ್ದಾನೆ, ದೂರುದಾರ 164 ಅಡಿನಲ್ಲಿ ಸೆಕ್ಷನ್ 164 ಅಡಿನಲ್ಲಿ ಕೋರ್ಟ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ. ಅದರ ಆಧಾರದ ಮೇರೆಗೆ ಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ನಾವು SITಯನ್ನು ಫಾರ್ಮ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆನೇ ಮಾಡಬಾರ್ದು ಅನ್ನುವಂಥದ್ದು ಇದೆಯಾ? ನಾವು ಯಾರು ವಿರುದ್ಧ ತನಿಖೆ ಮಾಡ್ತಾ ಇಲ್ಲ. ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ತನಿಖೆ ಮಾಡ್ತಾ ಇದ್ದೀವಾ? ಇಲ್ಲ ವೀರೇಂದ್ರ ಹೆಗ್ಡೆಯವರ ವಿರುದ್ಧ ತನಿಖೆ ಮಾಡ್ತಾ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕೆಲವು ನಿಜ ಸಂಗತಿಗಳನ್ನ ಒಪ್ಕೊಂಡಿದ್ದಾನೆ. ದೂರದಾರ ಬಂದು 164 ಸ್ಟೇಟ್ಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದ ಹಿನ್ನೆಲೆಯಲ್ಲಿ ಆ ತನಿಖೆ ಮಾಡುವಂಥದ್ದಕ್ಕೆ SIT ನಡೀತಾ ಇದೆ. ಅದು ಕೆಲವು ಮಾಧ್ಯಮದವರು ಹೋಗಿ ಅದನ್ನ ರಿಪೋರ್ಟ್ ಮಾಡುವಂಥದ್ದಕ್ಕೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ದೇಶಾದ್ಯಂತ ಅವರ್ಸ್ ಟುಗೆದರ್ ಇಂಗ್ಲಿಷ್ ಚಾನೆಲ್ಗಳು, ಹಿಂದಿ ಚಾನೆಲ್ಗಳು ಸುದ್ದಿ ಮಾಡೋದು. ಕೆಲವು ಯೂಟ್ಯೂಬರ್ಗಳು ಚಾನೆಲ್ನವರು ಅಲ್ಲಿ ಹೋದ್ರೆ ಅವ್ರನ್ನೇ ಇವ್ರನ್ನ ಒಡೆಯುವಂಥ ಕೆಲಸವನ್ನ ಮಾಡಿಬಿಟ್ರೆ ಏನಿದು? ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿನಲ್ಲಿ ಆಪಾದನೆ ಮಾಡುವಂಥದ್ದಕ್ಕೂ ಅವಕಾಶ ಇದೆ, ಅದ ಇಲ್ಲ ಅಂತ ಹೇಳುವಂಥದ್ದಕ್ಕೂ ಪ್ರೂವ್ ಮಾಡುವಂಥದ್ದಕ್ಕೂ ಅವಕಾಶ ಇದೆ. ತನಿಖೆ ನಡೀತಾ ಇದೆ. ತನಿಖೆ ವರದಿ ಏನು ಬರುತ್ತೆ ಅನ್ನುವಂಥ ಜನಗಳ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೀವಿ. ಅದರಲ್ಲೇನು ತಪ್ಪಿತಸ್ಥರಿದ್ರೆ, ತಪ್ಪು ಏನಾದ್ರು ಆಗಿದ್ರೆ ಡೆಫಿನೆಟ್ ಆಗಿ ಅವ್ರನ್ನ ನಾವು ಶಿಕ್ಷೆ ಕೊಡಿಸುವಂಥ ಕೆಲಸವನ್ನ, ಕಠಿಣ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನ ಮಾಡೇ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲರೂ ಸಮಾಧಾನದಿಂದ ಇರಬೇಕು. ಯಾರೋ ಎತ್ಕಟ್ಟಿಬಿಟ್ಟು ಒಂದಷ್ಟು ಜನಗಳನ್ನ ಪಾಪ ಅಭ್ಯಪಾರಿಗಳನ್ನ ಅವ್ರನ್ನ ಜೈಲಿಗೆ ತಳ್ಳುವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಈ ಬಿಜೆಪಿಯವರು ಇದರಲ್ಲಿ ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಬಿಜೆಪಿಯವರು ಹಿಂದೂ ಒಳ್ಳೆ ಕಥೆ ಆಗೋತ್ತಲ್ಲ, ನೀವು ಏನು ವಿಚಾರ ತಗೊಂಡ್ರು ಮಾತೆತ್ತರಿ ಹಿಂದೂ ಮುಸ್ಲಿಂ ಕಮ್ಯುನಲ್ ವಿಚಾರವಾಗಿ ಪರಿಗಣಿಸುವಂತ ಕೆಲಸವನ್ನು ಬಿಜೆಪಿ ಮಾಡ್ತಾವ್ರ. ನಾಚಿಕೆ ಆಗ್ಬೇಕು ಇವ್ರಿಗೆ. ಮಾನ ಮರ್ಯಾದೆ ಇದೆಯಾ ಬಿಜೆಪಿಯವರಿಗೆ? ಅಂದ್ರೆ ಸತ್ತೋಗಿರೋರಿಗೆ, ಹೆಣ್ಣು ಮಕ್ಕಳಿಗೆ ಏನೇನು ಯಾರು ಸತ್ತಿದ ಅವ್ರಿಗೆ ನ್ಯಾಯ ಕೊಡಿಸುವಂತ, ಅವ್ರು ಹಿಂದೂಗಳಲ್ವಾ? ಆ ಸೌಜನ್ಯ ಅನ್ನೋ ಸತ್ತೋಯ್ತಲ್ಲ ಹುಡುಗಿ ಹಿಂದೂ ಅಲ್ವಾ? ಅವ್ರಿಗೆ ನ್ಯಾಯವನ್ನು ಕೊಡಿಸ್ಬೇಕಾ ಬೇಡವಾ? ಯಾರು ಏನು ಮಾಡಿದ್ದಾರೆ ಅನ್ನುವಂಥದ್ದು ಈಗಲೇ ನೀವು ಹೆಂಗೆ ಹೇಳ್ತೀರಿ? ಸುಮ್ಮನೆ ನೀವೇ ಊಹೆ ಮಾಡ್ಕೊಂಡು ಮಾಡುವಂಥದ್ದು ಎಷ್ಟು ಸರಿ? ದಯಮಾಡಿ ಸಮಾಧಾನದ ಇರಿ. ಸಿದ್ದರಾಮಯ್ಯ ಸರ್ಕಾರ ಯಾರ ವಿರುದ್ಧನೂ ಇಲ್ಲ. ಕಂಪ್ಲೇಂಟ್ ಬಂದು ಕೋರ್ಟ್ ಡೈರೆಕ್ಷನ್ಸ್ ಮೇಲೆ ನಾವು SIT ಫಾರ್ಮ್ ಮಾಡಿ ತನಿಖೆ ಮಾಡ್ತಾ ಇದ್ದೀವಿ. ತನಿಖೆ ಮುಗಿಯುತ್ತೆ, ಬಹಳ ಕ್ವಿಕ್ ಆಗಿ ಮುಗಿಯುತ್ತೆ. ಯಾರು ತಪ್ಪಿತಸ್ಥರು ಅವ್ರು ಹೊರಗಡೆ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಮೇಡಮ್ ನಮಸ್ತೆ. ಮೇಡಮ್ ನಿಮ್ಗೆ ಗೊತ್ತಿರ್ಬೋದು, ನಾ 3-4 ದಿನದಿಂದ ತುಂಬಾ ಅದು ಇದು ಏನೇನೇನೋ ಕಿವಿಲ್ ಬರ್ತಾ ಇದೆ. ಬಟ್ ನಾ ಎಲ್ಲದಕ್ಕೂ ನೀವು ಕ್ಲಾರಿಫಿಕೇಶನ್ ಕೇಳಕ್ ಬಂದಿಲ್ಲ. ಮೇಡಮ್ ಜನಗಳು ಕೇಳ್ತಾ ಇದ್ದಾರೆ ಅಥವಾ ಇದು ಕೇಳ್ತಾ ಇದ್ದಾರೆ, ಒಂದು ನಿಮ್ಮ ಮಗಳ ಬಗ್ಗೆ ಅದೊಂದು ಅದು ಯಾರೋ ಈ ಮಗಳನ್ನ ಅನನ್ಯ ಭಟ್ಟನು ಇಲ್ಲ ಹಂಗೆ ಅಂತ. ನನ್ನೊಂದು ರಿಕ್ವೆಸ್ಟ್ ಅಂದ್ರೆ, ನೀವು ಫೋಟೋನ ಒಂದ್ಸರಿ ಪಬ್ಲಿಕ್ ತೋರಿಸ್ಬೋದಾ ಅಂತ. ಆಯ್ತು, ತೋರಿಸ್ತೀನಿ, ತೋರಿಸಲ್ಲ ಅಂತ ಹೇಳಲ್ಲ. ಆದ್ರೆ ನಾನು ತೋರಿಸಿದ್ರೆ ನನ್ನ ಮಗಳನ್ನ ವಾಪಸ್ ತಂದು ಕೊಡ್ತಾರ ಅನ್ನುವಂತ ಒಂದು ಪ್ರಶ್ನೆ ಇದೆ ನನ್ನ ಹತ್ರ. ಅವ್ರು ತಂದು ಕೊಡ್ತಾ ಇರೋದ್ರೆ ನಾನು ಪ್ಲೇ ಮಾಡಬಹುದು, ಅವ್ರು ತಂದು ಕೊಡಲ್ಲ. ಆದ್ರೂ ನಾನು ಅವರ ಒಂದು ನನ್ನ ಹಿತೈಷಿಗಳ ಮೇರೆಗೆ ನಾನು ಒಂದು ಫೋಟೋವನ್ನ ನಾನು ಕೊಡ್ತೀನಿ, ತೋರಿಸ್ತೀನಿ. ಮೇಡಮ್ ಇದು ಬಿಟ್ಟು ತುಂಬಾ ಕ್ವಶನ್ಗಳು ರೈಸ್ ಆಗಿದ್ದಾರೆ, ಬಟ್ ನಾ ಅದನ್ನೆಲ್ಲ ನಿಮಗೆ ಕೇಳಕ್ ಹೋಗಲ್ಲ. ಸುಜಾತ ಭಟ್, ಸುವರ್ಣ ನ್ಯೂಸ್ ಚಾನೆಲ್ನವರು ಸುಜಾತ ಭಟ್ ಕಾಣೆಯಾಗಿದ್ದಾರೆ, ಸುಜಾತ ಭಟ್ ಇಲ್ಲ ಅಂತ ಹೇಳುವಂತಹ ಒಂದು ನ್ಯೂಸ್ ವರದಿಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಸುಜಾತ ಭಟ್ ಎಲ್ಲೂ ಹೋಗ್ಲಿಲ್ಲ, ಇಲ್ಲೇ ಇದ್ದಾರೆ. ಎಲ್ಲಿ ಇರಬೇಕಾಗಿರುವ ಜಾಗದಲ್ಲಿ ಅಲ್ಲಿದ್ದಾರೆ. ಇವರಿಗೆ ಬೇರೆ ಏನು ಕೆಲಸ ಇಲ್ಲ. ಸುಜಾತ ಭಟ್ ಕಾಣೆಯಾಗಿದ್ದಾರೆ ಅನ್ನುವಂಥದ್ದನ್ನ ಹೇಳ್ಕೊಂಡು ನ್ಯೂಸ್ ಚಾನೆಲ್ ಅಲ್ಲಿ ಎಲ್ಲಾ ಸ್ಯಾಟಲೈಟ್ ಚಾನೆಲ್ನವರು ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನ್ ಕೇಳ್ತಾ ಇರೋದು ನನ್ನ ಮಗಳ ಅಸ್ಥಿ ಪಂಜರ ಅಷ್ಟೇ. ಸಿಕ್ಕಿದ್ರೆ ಕೊಡಿ, DNA ಮ್ಯಾಚ್ ಆದ್ರೆ ನನ್ನ ಮಗಳ ಅಸ್ಥಿ ಪಂಜರ ಕೊಟ್ರೆ ನಾನು ಅದನ್ನ ಹಿಂದೂ ಸಂಪ್ರದಾಯದ ಪ್ರಕಾರ, ಸನಾತನ ಹಿಂದೂ ಸಾಂಪ್ರದಾಯಿಕ ಪ್ರಕಾರ ನಾನು ಮಾಡಬೇಕು ಅನ್ನುವಂತ ಒಂದು ಇದರಲ್ಲಿ ಇದ್ದೇನೆ. ಅದಷ್ಟು ಬಿಟ್ಟು ನಾನು ಬೇರೆ ಏನು ನಾನು ಯಾವುದನ್ನು ಕೇಳಲಿಲ್ಲ. ಇವರಿಗೆ ಏನಕ್ಕೆ ಎಷ್ಟು ದುಡ್ಡುಗಳನ್ನು ಇವರು ಎಷ್ಟು ಈ ರೀತಿ ಸುಳ್ಳು ಹೇಳ್ಕೊಂಡು ಈ ರೀತಿ ಇದು ಮಾಡಿಕೊಂಡು ಮನುಷ್ಯ ಒಂದು ಇದನ್ನ ಬೇರೆ ಇದಕ್ಕೆ ಇದು ಮಾಡಬೇಕು, ಕನ್ವರ್ಟ್ ಮಾಡಬೇಕು ಜನರ ಮೈಂಡ್ ಅನ್ನ ಅನ್ನುವಂಥದ್ದನ್ನ ಇವರು ಈ ರೀತಿ ಸುಳ್ಳುಗಳನ್ನ ಹೇಳ್ಕೊಂಡು ಚಾನೆಲ್ಗಳಲ್ಲಿ ಈ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾನು ಎಲ್ಲೂ ಹೋಗ್ಲಿಲ್ಲ, ನಾನು ಇಲ್ಲೇ ಇದ್ದೀನಿ. ನನ್ನ ಮಗಳ ಅಸ್ಥಿ ಸಿಕ್ಕಿದ್ರೆ ನಾನು ಯಾರ ಜೊತೆಗೆ ಇರಬೇಕು, ಎಲ್ಲಿ ಇರಬೇಕು, ನಾನು ಅಲ್ಲಿ ಇದ್ದೀನಿ. ಇವ್ರು ಹುಡುಕಾಡುವಂತ ವ್ಯವಸ್ಥೆನೂ ಮಾಡೋದು ಬೇಡ ದಯವಿಟ್ಟು.